ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧೆಯಾಗಿದ್ದಂತಹ ರಕ್ಷಕ್ ಬುಲೆಟ್ ಅವರು ನೆನ್ನೆ ಒಂದು ಗ್ರ್ಯಾಂಡ್ ಫಿನಾಲೆ ಸ್ಟೇಜ್ ಮೇಲೆ ತಮ್ಮ ಮತ್ತು ಸುದೀಪ್ ಸರ್ ನಡುವಿನ ಒಂದು ಅನುಬಂಧ ಯಾವ ರೀತಿ ಇತ್ತು ಮತ್ತು ಕಳೆದಂತಹ ಕ್ಷಣಗಳು ಯಾವ ರೀತಿ ಇತ್ತು ಅನ್ನೋದನ್ನು ಅವರ ಒಂದು ಪ್ರೊಫೈಲಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಅವರು ಈ ಥರ ಹಾಕಿದ್ದಾರೆ, ನಾನು ಮತ್ತು ಸುದೀಪ್ ಸರ್ ಸಾಕಷ್ಟು ಸಮಯವನ್ನು ಅವ್ರದ್ದು ಕಳೆದೆ. ಬಟ್ ನನ್ನ ಲೈಫಲ್ಲಿ ಇದು ಅವಿಸ್ಮರಣೀಯ ಕ್ಷಣಗಳು. ಯಾಕಂದರೆ ಯಾವತ್ತೂ ಸಹ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ನನ್ನ ತಂದೆ ಮತ್ತು ನನ್ನ ಮಧ್ಯೆ ಇರುವಂತಹ ಒಂದು ವ್ಯತ್ಯಾಸಗಳನ್ನ ಹೇಳಿದ್ರು, ಮತ್ತು ನನ್ನ ತಂದೆ ಮತ್ತು ಅವರ ಜೊತೆ ಇದ್ದಂತಹ ಒಂದು ಒಡನಾಟ ಯಾವ ರೀತಿ ಇತ್ತು, ಯಾವ ರೀತಿ ಫ್ರೆಂಡ್ಶಿಪ್ಪಲ್ಲಿ ಇದ್ರು ಅವರಿಬ್ಬರು ಸಹ, ಮತ್ತು ಎಷ್ಟೆಲ್ಲ ಸಮಯವನ್ನು ಅವ್ರು ಕಳೆದಿದ್ರು, ಅದನ್ನೆಲ್ಲ ಒಂದಷ್ಟು ವಿಷಯಗಳನ್ನ ನನಗೆ ಹೇಳಿದ್ದಾರೆ. ಹಾಗೆ ನನ್ನೊಟ್ಟಿಗೂ ಸಹ ಒಂದಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದಾರೆ. ನಾನು ಯಾವ ರೀತಿ ಇರಬೇಕು, ನಾನು ಯಾವ ಥರ ಮಾತಾಡಬೇಕು, ಯಾವ ರೀತಿ ನಡವಳಿಕೆ ಇರಬೇಕು, ಎಲ್ಲಿ ಹೇಗೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನನಗೆ ಇದು ಒಂದಷ್ಟು ಕಿವಿ ಮಾತು ಅಂತಲೇ ಹೇಳ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಅವರು ಮತ್ತೊಂದು ವಿಶೇಷವಾಗಿ ಸುದೀಪ್ ಸರ್ ಅವರು ಬರ್ಗರಿ ಅನ್ನುವಂತಹ ಗಾಗಲ್ಸ್ನ ಅಂದರೆ ಕನ್ನಡಕವನ್ನು ಅವರಿಗೆ ಒಂದು ಗಿಫ್ಟಾಗಿ ಕೊಟ್ಟಿದ್ದಾರೆ ಅಂತ ಸಹ ಅವ್ರ ಪ್ರೊಫೈಲಲ್ಲಿ ಹಾಕ್ಕೊಂಡಿದ್ದಾರೆ. ಸೊ ಈ ಒಂದು ರಕ್ಷಕ್ ಬುಲೆಟ್ ಅವರ ಬಗ್ಗೆ ಸುದೀಪ್ ಸರ್ ಅವ್ರಿಗೆ ಒಂದಷ್ಟು ಗೌರವ ಇದೆ ಅಂತಲೇ ಹೇಳ್ಬೋದು. ಹಾಗೆಯೇ ರಕ್ಷಕ್ ಅವ್ರಿಗೂ ಸಹ ಸುದೀಪ್ ಸರ್ ಬಗ್ಗೆ ಒಂದಷ್ಟು ಪ್ರೀತಿ ಎಲ್ಲ ಇದೆ ಅಂತಲೇ ಹೇಳ್ಬೋದು. ನಮ್ಮ ಸುದೀಪ್ ಸರ್ ಅಂತಂದ್ರೇ ಒಂದು ತಿದ್ದಿ ಮುನ್ನಡೆಸುವಂತಹ ಗುರು ಅಂತಲೇ ಹೇಳ್ಬೋದು. ಯಾಕಂದರೆ ಬಿಗ್ ಬಾಸ್ ಮನೇಲಿ ಎಷ್ಟೆಲ್ಲ ಏನೇ ತಪ್ಪುಗಳು ಮಾಡಿದ್ರು ಸಹ, ಎಂಥ ಒಂದು ಕ್ಷಣದಲ್ಲೇ ಆಗಿದ್ರು ಸಹ, ಎಂಥವರೇ ಆಗಿದ್ದರೆ ಸಹ ಅವರಿಗೆ ಒಂದಷ್ಟು ಕಿವಿ ಮಾತುಗಳನ್ನ ಹೇಳಿ ಯಾವ ಥರ ಇರಬೇಕು ಅಂತ ಒಂದು ಅಡ್ವೈಸ್ ಮಾಡ್ತಾರೆ, ಒಂದು ಟೀಚರ್ ರೀತಿಯಲ್ಲಿ. ಸೊ ಹಾಗೆ ಒಂದು ರಕ್ಷಕ್ ಬುಲೆಟ್ ಅವರ ಒಂದು ಜೀವನಕ್ಕೂ ಸಹ ಸಾಕಷ್ಟು ವಿಷಯಗಳು ಅವರಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನಿನ್ನೆ ಒಂದು ಎಪಿಸೋಡಲ್ಲಿ ಆಗಿರ್ಬೋದು ಅಥವಾ ನಿನ್ನೆ ಒಂದು ಸಂಚಿಕೆಯಲ್ಲಿ ಆಗಿರ್ಬೋದು, ಅವ್ರು ಕಳೆದಂತಹ ಸಂದರ್ಭದಲ್ಲಿ ನಿಮ್ಗೆ ಅನ್ನಿಸ್ತು ಒಂದು ರಕ್ಷಕ್ ಬುಲೆಟ್ ಮತ್ತು ಸುದೀಪ್ ಸರ್ ಅವ್ರ ಬಗ್ಗೆ ಕೇಳಿ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.